ನಿಲ್ಲಿ, ಒಂದು ಕ್ಷಣ ನಿಲ್ಲಿ. ನೀವು ಈ ವಿಡಿಯೋ ತೆರೆದದ್ದು ಆಕಸ್ಮಿಕವಲ್ಲ. ಇದು ಆಕಾಶದ ಗ್ರಹಗಳು ನಿಮಗೆ ಕಳಿಸಿದ ಸಂದೇಶ. ಇದು ನಿಮ್ಮ ವಿಧಿಯ ಕರೆ. ಈ ಕ್ಷಣದಲ್ಲಿ ನೀವು ಇಲ್ಲಿದ್ದೀರಿ ಎಂದರೆ ನಿಮ್ಮ ಜೀವನದಲ್ಲಿ ಏನೋ ದೊಡ್ಡದು ನಡೆಯಲಿದೆ ಎಂದು ಬ್ರಹ್ಮಾಂಡವೇ ನಿಮಗೆ ಮೊದಲೇ ತಿಳಿಸುತ್ತಿದೆ. ಧನು ರಾಶಿಯವರೇ, ನಿಮ್ಮ ಕಿವಿ ತೆರೆದಿಡಿ, ನಿಮ್ಮ ಮನಸ್ಸು ತೆರೆದಿಡಿ. ಏಕೆಂದರೆ ಇಂದು ನಾನು ನಿಮಗೆ ಹೇಳಲಿರುವ ಮಾತುಗಳು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲವು, ನಿಮ್ಮ ನೋವನ್ನು ಗೌರವಿಸಬಲ್ಲವು, ನಿಮ್ಮ ಕನಸುಗಳಿಗೆ ಹೊಸ ರೆಕ್ಕೆ ಕೊಡಬಲ್ಲವು. ಈ ಹೊತ್ತು ಆಕಾಶದಲ್ಲಿ ಏನೋ ನಡೆಯುತ್ತಿದೆ. ಗ್ರಹಗಳು ಮಾತನಾಡುತ್ತಿವೆ, ನಕ್ಷತ್ರಗಳು ನಿಮ್ಮ ಹೆಸರು ಹೇಳುತ್ತಿವೆ. ಮೂಲ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದ ಧನು ರಾಶಿಯ ಮಹಾನ್ ಆತ್ಮಗಳೇ, ಇಂದು ನಿಮ್ಮ ಜ್ಯೋತಿಷ್ಯ ಚಕ್ರದಲ್ಲಿ ಅಪೂರ್ವವಾದ ಒಂದು ತಿರುವು ಬರುತ್ತಿದೆ. ಈ ತಿರುವು ನಿಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ನಿಮ್ಮ ಆತ್ಮಕ್ಕೆ ಅನಿಸಿಸುತ್ತಿದೆ. ನಿಮ್ಮ ಎದೆಯ ಮೂಲೆಯಲ್ಲಿ ಅದು ಈಗಾಗಲೇ ಬಡಿಯುತ್ತಿದೆ. ಆ ಬಡಿತ ಕೇಳಿಸಿಕೊಳ್ಳಿ. ಆ ಬಡಿತದ ಅರ್ಥ ಇಂದು ನಾನು ನಿಮಗೆ ತಿಳಿಸುತ್ತೇನೆ. ಹೌದು, ಧನು ರಾಶಿಯ ಅಧಿಪತಿ ಗುರು. ಗುರು ಎಂದರೆ ಬೆಳಕು, ಗುರು ಎಂದರೆ ಜ್ಞಾನ, ಗುರು ಎಂದರೆ ವಿಸ್ತಾರ. ಆ ಗುರು ಇಂದು 7ನೇ ಮನೆಯಲ್ಲಿ ಕುಳಿತು ನಿಮ್ಮನ್ನು ನೋಡುತ್ತಿದ್ದಾರೆ. ನಿಮ್ಮ ಸಂಬಂಧಗಳ ಮೇಲೆ, ನಿಮ್ಮ ಪಾಲುದಾರಿಕೆಯ ಮೇಲೆ, ನಿಮ್ಮ ಮದುವೆಯ ಭಾಗ್ಯದ ಮೇಲೆ ಅವರ ದೃಷ್ಟಿ ಬಿದ್ದಿದೆ. ಇದರರ್ಥ ಏನು ಗೊತ್ತೇ? ನಿಮ್ಮ ಜೀವನದ ಒಂದು ಅತಿ ಮುಖ್ಯ ಅಧ್ಯಾಯ ಈಗ ತೆರೆದುಕೊಳ್ಳುತ್ತಿದೆ. ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಗ್ರಹಗಳ ಸ್ಥಿತಿ ಅದನ್ನು ಹೇಳುತ್ತಿದೆ, ವಿಧಿ ಅದನ್ನು ಬರೆದಿದೆ. ಆದರೆ ಒಂದು ನಿಮಿಷ, ಸೌಮ್ಯದ ಗ್ರಹ ಮಾತ್ರ ಇಲ್ಲ, ಶನಿ ಕೂಡ ಇದ್ದಾನೆ. ಅರ್ಧಾಷ್ಟಮ ಶನಿ. ಈ ಶಬ್ದ ಕೇಳಿ ಭಯಬೇಡ, ನಾನು ಅದರ ಅರ್ಥ ಹೇಳುತ್ತೇನೆ. ಧನು ರಾಶಿಗೆ ಶನಿ ಈಗ 4ನೇ ಮನೆಯಲ್ಲಿದ್ದಾನೆ. 4ನೇ ಮನೆ ಎಂದರೆ ನಿಮ್ಮ ಮನಸ್ಸು, ನಿಮ್ಮ ಮನೆ, ನಿಮ್ಮ ತಾಯಿ, ನಿಮ್ಮ ನೆಮ್ಮದಿ. ಆ ಮನೆಯಲ್ಲಿ ಶನಿ ಕುಳಿತಿದ್ದಾನೆ ಎಂದರೆ ನಿಮ್ಮ ಮನಸ್ಸು ಭಾರವಾಗಿ ಅನ್ನಿಸುತ್ತಿರಬಹುದು. ರಾತ್ರಿ ನಿದ್ದೆ ಸರಿಯಾಗಿ ಬರುತ್ತಿಲ್ಲವೇ? ಒಂಟಿ ಅನ್ನಿಸುತ್ತಿದೆಯೇ? ಯಾರೋ ನಿಮ್ಮ ಮೇಲೆ ಅನ್ಯಾಯ ಮಾಡಿದ ಹಾಗೆ ಅನ್ನಿಸುತ್ತಿದೆಯೇ? ನಾನು ತಪ್ಪು ಹೇಳುತ್ತಿಲ್ಲ, ಶನಿ ಅದನ್ನೇ ಮಾಡುತ್ತಿದ್ದಾನೆ. ಆದರೆ ಶನಿ ನಿಮ್ಮ ಶತ್ರು ಅಲ್ಲ, ಶನಿ ನಿಮ್ಮ ಗುರು. ಶನಿ ಕಷ್ಟ ಕೊಡುತ್ತಾನೆ, ಹೌದು, ಆದರೆ ಕಷ್ಟದ ಒಳಗೆ ಅಡಗಿರುವ ಚಿನ್ನವನ್ನು ಹೊರತೆಗೆಯುವ ಶಕ್ತಿಯನ್ನು ಶನಿ ಮಾತ್ರ ಕೊಡಬಲ್ಲ. ಈ ಕಟ್ಟದಲ್ಲಿ ರಾಹು 3ನೇ ಮನೆಯಲ್ಲಿದ್ದಾನೆ. 3ನೇ ಮನೆ ಎಂದರೆ ಧೈರ್ಯ, 3ನೇ ಮನೆ ಎಂದರೆ ಸಂವಹನ, 3ನೇ ಮನೆ ಎಂದರೆ ನಿಮ್ಮ ಪ್ರಯತ್ನ. ಆ ಮನೆಯಲ್ಲಿ ರಾಹು ಇದ್ದಾಗ ಏನಾಗುತ್ತದೆ ಗೊತ್ತೇ? ನೀವು ಮಾತನಾಡಿದರೆ ಮನ್ನಣೆ ಸಿಗುತ್ತದೆ, ನೀವು ಬರೆದರೆ ಜನ ಓದುತ್ತಾರೆ, ನೀವು ಪ್ರಯತ್ನ ಪಟ್ಟರೆ ಫಲ ಸಿಗುತ್ತದೆ. ರಾಹು 3ನೇ ಮನೆಯಲ್ಲಿ ಇರುವ ಈ ಕ್ಷಣ ಜ್ಯೋತಿಷ್ಯದಲ್ಲಿ ಅತ್ಯಂತ ಬಲವಾದ ಸ್ಥಾನ, ಉಪಚಯ ಮನೆ ಎಂದು ಹೇಳುತ್ತಾರೆ. ಈ ಶಕ್ತಿ ನಿಮ್ಮ ಕೈಯಲ್ಲಿದೆ, ಆದರೆ ಅದನ್ನು ಬಳಸುವ ಧೈರ್ಯ ನಿಮಗಿದೆ? ಅದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ಮಿಲಿಯಲಿದೆ. ಕೇತು 9ನೇ ಮನೆಯಲ್ಲಿದ್ದಾನೆ, ಭಾಗ್ಯಸ್ಥಾನ ಎಂದು ಕರೆಯುತ್ತೇವೆ. ಅಲ್ಲಿ ಕೇತು ಇದ್ದಾನೆ ಎಂದರೆ ನಿಮ್ಮ ಹಳೆಯ ನಂಬಿಕೆಗಳು ಅಲ್ಲಾಡುತ್ತಿವೆ. ನಿಮ್ಮ ತಂದೆ, ನಿಮ್ಮ ಗುರು, ನಿಮ್ಮ ಧರ್ಮ, ಇವುಗಳ ಜೊತೆ ನಿಮ್ಮ ಸಂಬಂಧ ಹೊಸ ಪರೀಕ್ಷೆಗೆ ಒಳಗಾಗಿದೆ. ಅದು ಕಠಿಣ ಅನ್ನಿಸಬಹುದು, ಆದರೆ ಕೇತು 9ನೇ ಮನೆಯಲ್ಲಿ ಇರುವ ಜನ ಆಧ್ಯಾತ್ಮಿಕ ಸತ್ಯವನ್ನು ಅನ್ವೇಷಿಸುವ ಮಹಾಶಕ್ತಿಯನ್ನು ಪಡೆಯುತ್ತಾರೆ. ಹೊರಗಿನ ದೇವರ ಹಿಂದೆ ಓಡುವ ಬದಲು ಒಳಗಿನ ದೇವರನ್ನು ಹುಡುಕಿ ಎಂದು ಕೇತು ಹೇಳುತ್ತಿದ್ದಾನೆ. ಇದು ಎಷ್ಟು ಗಾಢ ಸಂದೇಶ ಅಲ್ಲವೇ? ಇದನ್ನು ಕೇಳಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತಿದೆ ತಾನೇ? ಇಷ್ಟೆಲ್ಲ ಗ್ರಹಗಳ ಒತ್ತಡ ಇದ್ದಾಗ ನನ್ನ ಜೀವನ ಹೇಗಿರುತ್ತದೆ ಎಂದು. ಅದಕ್ಕೆ ಉತ್ತರ ಹೀಗಿದೆ: ಈ ಕಟ್ಟ ಕಷ್ಟದ ಕಟ್ಟ ಅಲ್ಲ, ಇದು ಪರಿವರ್ತನೆಯ ಕಟ್ಟ. ಇದು ಚಿನ್ನ ಕಾಯಿಸುವ ಕಟ್ಟ. ಕಷ್ಟ ಬಾರದೆ ಚಿನ್ನ ಹೊಳೆಯದು, ಒತ್ತಡ ಬಾರದೆ ವಜ್ರ ಆಗದು. ಧನು ರಾಶಿಯ ನೀವು ಇಂದು ವಜ್ರವಾಗುವ ಪ್ರಕ್ರಿಯೆಯ ಮಧ್ಯೆ ಇದ್ದೀರಿ. ಅದು ನೋವು ಕೊಡುತ್ತದೆ, ಆದರೆ ಅಂತ್ಯ ಅದ್ಭುತ, ಅಂತ್ಯ ಮಹಿಮಾನ್ವಿತ, ಅಂತ್ಯ ಶಾಶ್ವತ. ಈಗ ನಾವು ವೃತ್ತಿ ಮತ್ತು ಕೆಲಸದ ವಿಷಯಕ್ಕೆ ಬರೋಣ. ಧನು ರಾಶಿಯ 3ನೇ ಮನೆಯಲ್ಲಿ ರಾಹು ಇರುವುದರಿಂದ ಇಂದು ನೀರ ಸಮಯ ನಿಮ್ಮ ವೃತ್ತಿ ಜೀವನಕ್ಕೆ ಒಂದು ಹೊಸ ಅಲೆ ಬರುತ್ತಿದೆ. ನಿಮ್ಮ ಮಾತಿಗೆ ಶಕ್ತಿ ಬರುತ್ತಿದೆ, ನಿಮ್ಮ ಕೌಶಲ್ಯಕ್ಕೆ ಬೇಡಿಕೆ ಬರುತ್ತಿದೆ. ಅಡ್ಡ ಬಂದ ಶತ್ರುಗಳನ್ನು ನೀವೇ ಸೋಲಿಸುವ ಶಕ್ತಿ ಬರುತ್ತಿದೆ. ಅಷ್ಟು ಮಾತ್ರವಲ್ಲ, ಮಾರ್ಕೆಟಿಂಗ್ ಮಾಡಿದರೆ ಯಶಸ್ಸು ಖಚಿತ. ಹೊಸ ಸಂಪರ್ಕಗಳು ಮಾಡಿಕೊಂಡರೆ ಭವಿಷ್ಯ ಬಲ. ಡಿಜಿಟಲ್ ಕ್ಷೇತ್ರದಲ್ಲಿ, ಸಂವಹನ ಕ್ಷೇತ್ರದಲ್ಲಿ, ಮಾರಾಟ ಕ್ಷೇತ್ರದಲ್ಲಿ ಇರುವ ಧನು ರಾಶಿಯವರಿಗೆ ಇದು ಸ್ವರ್ಣಕಾಲ. ಹಿಂಜರಿಯಬೇಡಿ, ಮುಂದೆ ಹೆಜ್ಜೆ ಇಡಿ. ಉದ್ಯೋಗಸ್ಥರಿಗೆ ವಿಶೇಷ ಹೇಳಿಕೆ ಇದೆ. ಈ அடுத்த 15 ನಾಳೆಗಳಲ್ಲಿ ನಿಮ್ಮ ಕಚೇರಿಯಲ್ಲಿ ಒಂದು ಹೊಸ ಸಂದರ್ಭ ಬರಲಿದೆ. ಒಂದು ಹೊಸ ಜವಾಬ್ದಾರಿ ಬರಬಹುದು, ಒಂದು ಹೊಸ ಮಾನ್ಯತೆ ಬರಬಹುದು. ಈ ಕಟ್ಟದಲ್ಲಿ ಯಾರಾದರೂ ನಿಮ್ಮ ಬಗ್ಗೆ ಮೇಲಿರುವ ಜನರಿಗೆ ಮೆಚ್ಚುಗೆ ಹೇಳಬಹುದು. ಬಡ್ತಿ ಕೇಳಿದ್ದರೆ ಉತ್ತರ ಬರಬಹುದು. ಮೇಲಾಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳಬಹುದು. ಆದರೆ ಒಂದು ವಿಷಯ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ, ಈ ನೇರ ಶನಿ 4ನೇ ಮನೆಯಲ್ಲಿ ಇದ್ದಾನೆ ಎಂದರೆ ಮನಸ್ಸಿನ ತಳಮಳ ಇದ್ದೇ ಇರುತ್ತದೆ. ಅದನ್ನು ಕೆಲಸದ ಮೇಲೆ ತಾಗಿಸಬೇಡಿ. ಮನೆಯ ಚಿಂತೆಯನ್ನು ಕಚೇರಿಗೆ ತರಬೇಡಿ. ಆ ಶಿಸ್ತು ನಿಮ್ಮನ್ನು ಮೇಲೆತ್ತುತ್ತದೆ.
ವ್ಯಾಪಾರ ಮಾಡುವ ಧನು ರಾಶಿಯವರಿಗೆ ಇಂದು ಒಂದು ರಹಸ್ಯ ಹೇಳಲಿದ್ದೇನೆ. ಈ ಇಂದು ನೀರ ಸಮಯ ನಿಮ್ಮ ವ್ಯಾಪಾರಕ್ಕೆ ಹೊಸ ಚಿಗುರು ಒಡೆಯುತ್ತಿದೆ. ಸ್ಪರ್ಧೆ ಇದ್ದರೂ ನೀವು ಗೆಲ್ಲಬಲ್ಲಿರಿ. ಹೊಸ ಮಾರುಕಟ್ಟೆ ತೆರೆದುಕೊಳ್ಳಬಹುದು. ಹೊಸ ಗ್ರಾಹಕರು ಬರಬಹುದು. ಆದರೆ ಜಾಗ್ರತೆ ಬೇಕು. ಈ ಕಟ್ಟದಲ್ಲಿ ದೊಡ್ಡ ಹಣದ ನಿರ್ಧಾರ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸಿ. ಸಾಲ ತೆಗೆದುಕೊಳ್ಳುವ ಮೊದಲು ಲೆಕ್ಕ ಹಾಕಿ. ಶನಿ 4ನೇ ಮನೆಯಲ್ಲಿ ಇದ್ದಾನೆ ಎಂದರೆ ಆಸ್ತಿ ಸಂಬಂಧಿ ವ್ಯವಹಾರದಲ್ಲಿ ಸ್ವಲ್ಪ ನಿಧಾನ ಸೂಕ್ತ. ಆದರೆ ಸಣ್ಣ ಹೂಡಿಕೆ, ಹೊಸ ಕೌಶಲ್ಯ ಕಲಿಕೆ, ತಂತ್ರಜ್ಞಾನ ಬಳಕೆ ಇವಿಷ್ಟರಲ್ಲಿ ಹಿಂಜರಿಯಬೇಡಿ. ಮುಂದಿನ ದಿನಗಳಲ್ಲಿ ಫಲ 100 ಪಟ್ಟು ಆಗಿ ಬರುತ್ತದೆ. ಇಷ್ಟನ್ನು ಮನಸ್ಸಿಗೆ ಹತ್ತಿರ ಮಾಡಿಕೊಳ್ಳಿ. ಏಕೆಂದರೆ ಈ ಗ್ರಹ ಸ್ಥಿತಿ ನಿಮ್ಮ ವೃತ್ತಿ ಮತ್ತು ಆರ್ಥಿಕ ಬದುಕಿಗೆ ಒಂದು ಭದ್ರ ತಳಹದಿ ಕೊಡಲು ಬಂದಿದೆ. ಇಂದಿನ ಶ್ರಮ ನಾಳೆಯ ಸೌಭಾಗ್ಯ, ಇಂದಿನ ತ್ಯಾಗ ನಾಳೆಯ ವಿಜಯ. ಇದು ಮರೆಯಬೇಡಿ. ಈ ಕಟ್ಟ ಮುಗಿದ ಮೇಲೆ ನೀವು ಯಾರಾಗಿರುತ್ತೀರಿ ಎಂಬುದನ್ನು ಭಾವಿಸಿಕೊಳ್ಳಿ. ಆ ಭಾವನೆ ನಿಮ್ಮನ್ನು ಮುಂದೆ ನಡೆಯಿಸುತ್ತದೆ. ಆ ಕಲ್ಪನೆ ನಿಮ್ಮ ಅದ್ಭುತ ಭವಿಷ್ಯದ ಮೊದಲ ಹೆಜ್ಜೆ. ಹಣಕಾಸಿನ ವಿಚಾರಕ್ಕೆ ಬರೋಣ. ಧನು ರಾಶಿಯ ಈ ನೇರ ರಾಹ 3ನೇ ಮನೆಯಲ್ಲಿ ಇರುವ ಕಾರಣ ನಿಮ್ಮ ಆದಾಯ ಹೊಸ ಮಾರ್ಗಗಳಲ್ಲಿ ಬರಬಹುದು. ಅನಿರೀಕ್ಷಿತ ಆದಾಯ ಬರಬಹುದು. ಯಾರಾದರೂ ಹಳೆಯ ಸಾಲ ತೀರಿಸಬಹುದು. ಬ್ಯಾಂಕ್ ಖಾತೆಯಲ್ಲಿ ಒಂದು ಶುಭ ಅಂಕಿ ಕಾಣಬಹುದು. ಆದರೆ ಅಷ್ಟೇ ವೇಗದಲ್ಲಿ ಹಣ ಹೋಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ಹಣ ಬಂದ ಕ್ಷಣ ಖರ್ಚು ಮಾಡಬೇಡಿ. ಉಳಿತಾಯ ಮಾಡಿ, ಹೂಡಿಕೆ ಮಾಡಿ. ಅಡ್ಡಾದಿಡ್ಡಿ ಖರ್ಚು ಈ ಕಟ್ಟದಲ್ಲಿ ತಪ್ಪಿಸಿ. ಏಕೆಂದರೆ 4ನೇ ಮನೆಯಲ್ಲಿ ಶನಿ ಇರುವಾಗ ಮನೆ ಖರ್ಚು ಹೆಚ್ಚಾಗಬಹುದು. ಅನಿರೀಕ್ಷಿತ ವೆಚ್ಚ ಬರಬಹುದು. ಅದಕ್ಕೆ ಮೊದಲೇ ತಯಾರಾಗಿ ಇರಿ. அடுத்த 30 ನಾಳೆಗಳ ಬಗ್ಗೆ ಒಂದು ವಿಶೇಷ ಮಾತು ಹೇಳಲೇಬೇಕು. ಈ ಕಟ್ಟದಲ್ಲಿ ಹಣಕಾಸಿನ ಒಂದು ಅಪ್ರಮಾದ ಅವಕಾಶ ನಿಮ್ಮ ಮುಂದೆ ಬರಬಹುದು. ಅದು ಸಣ್ಣ ರೂಪದಲ್ಲಿ ಬರಬಹುದು. ಗಮನಿಸದಿದ್ದರೆ ತಪ್ಪಿ ಹೋಗಬಹುದು. ಆದ್ದರಿಂದ ಎಚ್ಚರದಿಂದ ಇರಿ. ಕಣ್ಣು ತೆರೆದಿರಿ. ಮನಸ್ಸು ಜಾಗೃತವಾಗಿರಲಿ. 150 ವರ್ಷಗಳಿಗೊಮ್ಮೆ ಬರುವ ಗ್ರಹ ಶಕ್ತಿ ಇಂದು ನಿಮ್ಮ ರಾಶಿಯ ಮೇಲೆ ಬೆಳಕು ಚೆಲ್ಲುತ್ತಿದೆ. ಇದನ್ನು ವ್ಯರ್ಥ ಮಾಡಬೇಡಿ. ಇದು ವಿಧಿ ನಿಮಗೆ ಕೊಡುತ್ತಿರುವ ಉಡುಗೊರೆ. ಕೈ ಚಾಚಿ ತೆಗೆದುಕೊಳ್ಳಿ. ಈಗ ಪ್ರೀತಿ ಮತ್ತು ಸಂಬಂಧದ ವಿಷಯ. ಇದು ಅತ್ಯಂತ ಭಾವನಾತ್ಮಕ ಭಾಗ. ಧನು ರಾಶಿಯ ಅನೇಕರು ಈ ಹೊತ್ತು ಒಂದು ಸಂಬಂಧದ ಬಗ್ಗೆ ಗೊಂದಲದಲ್ಲಿ ಇದ್ದೀರಿ. ಹೇಳಿದ ಮಾತು ನಿಲ್ಲುತ್ತಿಲ್ಲ. ಕೊಟ್ಟ ಪ್ರೀತಿಗೆ ಮರಳಿ ಬರುತ್ತಿಲ್ಲ. ಕಾಯ್ದಿರುವ ಮನಸ್ಸಿಗೆ ಉತ್ತರ ಸಿಗುತ್ತಿಲ್ಲ ಅಲ್ಲವೇ? ಇದು ಕಾಕತಾಳೀಯ ಅಲ್ಲ. ಗ್ರಹಗಳು ಈ ಹೊತ್ತು ನಿಮ್ಮ ಸಂಬಂಧದ ಸಾರ ತೋರಿಸುತ್ತಿವೆ. ಗುರು 7ನೇ ಮನೆಯಲ್ಲಿ ಇದ್ದಾನೆ ಎಂದರೆ ಒಂದು ಸಂಬಂಧ ಮಾಗುವ ಕಾಲ ಇದು. ಒಂದು ಸಂಬಂಧ ಪ್ರಾಮಾಣಿಕ ರೂಪ ತಾಳುವ ಕಾಲ ಇದು. ಮದುವೆಯಾಗಿರುವ ಧನು ರಾಶಿಯವರಿಗೆ ನಿಮ್ಮ ದಾಂಪತ್ಯದಲ್ಲಿ ಒಂದು ಹೊಸ ಅಲೆ ಬರಲಿದೆ. ಗಂಡ ಹೆಂಡತಿ ಮಧ್ಯೆ ಇದ್ದ ಮನಸ್ತಾಪ ಕರಗಬಹುದು. ಒಂದು ಮಾತುಕತೆ ಎಲ್ಲವನ್ನೂ ಸರಿ ಮಾಡಬಹುದು. ಆ ಒಂದು ಮಾತುಕತೆ ನೀವೇ ಶುರು ಮಾಡಿ. ಹಿಂಜರಿಯಬೇಡಿ. ಅಹಂಕಾರ ಬಿಡಿ. ಏಕೆಂದರೆ ಈ ಕಟ್ಟದಲ್ಲಿ ಗುರು 7ನೇ ಮನೆಯಿಂದ ನಿಮ್ಮ ಮೊದಲ ಮನೆಯನ್ನು ನೋಡುತ್ತಿದ್ದಾನೆ. ಅದು ನಿಮ್ಮ ಆತ್ಮಸ್ಥೈರ್ಯ ಕೊಡುತ್ತದೆ. ಸಂಬಂಧ ಸರಿ ಮಾಡಿಕೊಳ್ಳುವ ಧೈರ್ಯ ಕೊಡುತ್ತದೆ. ಮದುವೆ ಆಗದ ಧನು ರಾಶಿಯವರಿಗೆ ಈ அடுத்த 30 ನಾಳೆಗಳಲ್ಲಿ ಒಂದು ಹೊಸ ಮುಖ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಬಹುದು. ಅದು ನೀವು ನಿರೀಕ್ಷಿಸಿದ ಕಡೆ ಬರದಿರಬಹುದು. ಅನಿರೀಕ್ಷಿತ ಮಾರ್ಗದಲ್ಲಿ ಬರಬಹುದು. ಹಳೆಯ ಸ್ನೇಹಿತ ಹೊಸ ರೂಪ ತಾಳಬಹುದು. ಯಾರೋ ಒಬ್ಬರು ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆ. ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದಾರೆ. ಆ ಕ್ಷಣ ಬಂದಾಗ ತಪ್ಪಿಸಿಕೊಳ್ಳಬೇಡಿ. ಹೃದಯ ತೆರೆದಿಡಿ. ಕುಟುಂಬದ ವಿಷಯಕ್ಕೆ ಬಂದರೆ ಈ ಹೊತ್ತು ನಿಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಅಶಾಂತಿ ಇರಬಹುದು. ತಾಯಿಯ ಆರೋಗ್ಯದ ಬಗ್ಗೆ ಚಿಂತೆ ಬರಬಹುದು. ಮನೆಯ ದುರಸ್ತಿ, ಮನೆ ಬದಲಾವಣೆ, ಮನೆಯ ವಿಷಯದಲ್ಲಿ ಯಾವುದಾದರೂ ಸಮಸ್ಯೆ ಬರಬಹುದು. ಇದಕ್ಕೆ ಕಾರಣ ಶನಿ 4ನೇ ಮನೆಯಲ್ಲಿ ಇರುವುದು. ಆದರೆ ಇದು ಶಾಶ್ವತ ಅಲ್ಲ. ಶನಿ ಪಾಠ ಕಲಿಸುತ್ತಾನೆ. ನೋವು ಕೊಡುವ ಉದ್ದೇಶದಿಂದ ಅಲ್ಲ, ನಿಮ್ಮನ್ನು ಪ್ರೌಢ ಮಾಡುವ ಉದ್ದೇಶದಿಂದ. ಆದ್ದರಿಂದ ತಾಳ್ಮೆ ಇರಲಿ. ಸಹನೆ ಇರಲಿ. ಮನೆಯಲ್ಲಿ ಮಾತಿಗಿಂತ ಪ್ರೀತಿ ಹೆಚ್ಚಿಗೆ ಕೊಡಿ. ಆರೋಗ್ಯದ ವಿಷಯ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಶನಿ 4ನೇ ಮನೆಯಲ್ಲಿ ಇರುವ ಕಾರಣ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ನಿದ್ದೆ ಕಡಿಮೆಯಾಗಬಹುದು. ಆಯಾಸ ಅನ್ನಿಸಬಹುದು. ಎದೆ ಭಾರ ಅನ್ನಿಸಬಹುದು. ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ದಿನಕ್ಕೊಮ್ಮೆ ಯೋಗ ಅಭ್ಯಾಸ ಮಾಡಿ. ಪ್ರಾಣಾಯಾಮ ಮಾಡಿ. ಸ್ವಲ್ಪ ನಡ ಹೀಗೆ ಮಾಡಿ. ಸರಿಯಾದ ಊಟ ಮಾಡಿ. ಸ್ನೇಹಿತರ ಜೊತೆ ಮಾತನಾಡಿ. ಒಂದು ಪ್ರಶಾಂತ ಸ್ಥಳಕ್ಕೆ ಹೋಗಿ. ಪ್ರಕೃತಿಯ ಮಡಿಲಲ್ಲಿ ಸ್ವಲ್ಪ ಕಾಲ ಕಳೆಯಿರಿ. ಆ ಶಾಂತಿ ನಿಮ್ಮ ದೇಹ ಮತ್ತು ಮನಸ್ಸಿಗೆ ಮದ್ದಿಗಿಂತ ಹೆಚ್ಚು ಕೆಲಸ ಮಾಡುತ್ತದೆ. ವಿದ್ಯಾಭ್ಯಾಸದ ವಿಷಯಕ್ಕೆ ಬಂದರೆ ಧನು ರಾಶಿಯ ವಿದ್ಯಾರ್ಥಿಗಳಿಗೆ ಈ ಕಟ್ಟ ಅತ್ಯಂತ ಮಹತ್ವದ ಕಟ್ಟ. 3ನೇ ಮನೆಯಲ್ಲಿ ರಾಹು ಇದ್ದಾಗ ಹೊಸ ವಿಷಯ ಕಲಿಯುವ ಆಸಕ್ತಿ ಹೆಚ್ಚಾಗುತ್ತದೆ. ಹೊಸ ಭಾಷೆ, ಹೊಸ ತಂತ್ರಜ್ಞಾನ, ಹೊಸ ಕ್ಷೇತ್ರ ಇವುಗಳ ಬಗ್ಗೆ ಆಕರ್ಷಣೆ ಬರಬಹುದು. ಆ ಆಕರ್ಷಣೆಯನ್ನು ಅನುಸರಿಸಿ. ಅದು ನಿಮ್ಮ ಭವಿಷ್ಯಕ್ಕೆ ದಾರಿ ತೋರಿಸುತ್ತಿರಬಹುದು. ಪರೀಕ್ಷೆ ಬರುತ್ತಿದ್ದರೆ ಈ 15 ನಾಳೆಗಳಲ್ಲಿ ಗಂಭೀರ ಓದಿ. ಫಲ ನಿರಾಶೆ ಮಾಡದು. ವಿದೇಶ ಯಾತ್ರೆ ಅಥವಾ ವಿದೇಶ ನೆಲೆಯ ಕನಸು ಕಾಣುತ್ತಿರುವ ಧನು ರಾಶಿಯವರಿಗೆ ಒಂದು ಶುಭ ಸುದ್ದಿ ಇದೆ.
3ನೇ ಮನೆಯಲ್ಲಿ ರಾಹು ಇರುವ ಕಾರಣ ದೂರದ ಸಂಪರ್ಕ ಸಾಧ್ಯವಾಗುತ್ತದೆ. ಹೊರದೇಶದ ಜನರ ಜೊತೆ ಮಾತುಕತೆ ನಡೆಯಬಹುದು. ಒಂದು ಅರ್ಜಿ ಸ್ವೀಕೃತವಾಗಬಹುದು. ಒಂದು ಕರೆ ಬರಬಹುದು. ಒಂದು ಪ್ರಸ್ತಾಪ ಬರಬಹುದು. ಆದರೆ ಇಂದು ನೇರ ಸಮಯದಲ್ಲಿ ತರಾತುರಿ ಬೇಡ. ಎಲ್ಲಾ ದಾಖಲೆ ಸರಿ ಮಾಡಿ, ಎಲ್ಲಾ ಮಾಹಿತಿ ಸರಿ ಮಾಡಿ, ಆಮೇಲೆ ಮುಂದುವರಿಯಿರಿ. ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಮಾತನಾಡದಿದ್ದರೆ ಈ ಭವಿಷ್ಯ ಪೂರ್ಣ ಆಗದು. ಕೇತು 9ನೇ ಮನೆಯಲ್ಲಿ ಇರುವ ಈ ಕಟ್ಟ ಧನು ರಾಶಿಯ ಅನೇಕರ ಮನಸ್ಸಿನಲ್ಲಿ ಅಧ್ಯಾತ್ಮದ ಕಡೆ ಒಂದು ಸೆಳೆತ ಇರುತ್ತದೆ. ಮಂದಿರಕ್ಕೆ ಹೋಗುವ ಆಸೆ ಬರುತ್ತದೆ. ಧ್ಯಾನ ಮಾಡಬೇಕು ಎಂದು ಅನ್ನಿಸುತ್ತದೆ. ಯಾವುದಾದರೂ ಆಧ್ಯಾತ್ಮಿಕ ಪ್ರವಚನ ಕೇಳಬೇಕು ಎಂದು ಅನ್ನಿಸುತ್ತದೆ. ಅದನ್ನು ಅನುಸರಿಸಿ, ಏಕೆಂದರೆ ಈ ಹೊತ್ತು ನಿಮ್ಮ ಒಳಗಿನ ಆತ್ಮ ಬೆಳೆಯಲು ಸಿದ್ಧವಾಗಿದೆ. ಆ ಬೆಳವಣಿಗೆ ಆದರೆ ಹೊರಗಿನ ಜೀವನವು ಸ್ವತಃ ಬದಲಾಗುತ್ತದೆ. ಈಗ ಬಂತು ಅತ್ಯಂತ ಮಹತ್ವದ ಭಾಗ. அடுத்த 7ರಿಂದ 14 ನಾಳೆಗಳಲ್ಲಿ 3 ಅದ್ಭುತ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯಲಿವೆ. ಇದನ್ನು ಮನಸ್ಸಿಟ್ಟು ಕೇಳಿ. ಇದನ್ನು ಎದೆಯಾಳದಲ್ಲಿ ಇಟ್ಟುಕೊಳ್ಳಿ. ಏಕೆಂದರೆ ಇವು ಸಾಮಾನ್ಯ ಘಟನೆಗಳಲ್ಲ. ಇವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಮಹಾಕ್ಷಣಗಳು. ಮುಖ್ಯ ಕಟ್ಟ 1. அடுத்த 7 ನಾಳೆಗಳಲ್ಲಿ ನಿಮ್ಮ ಬದುಕಿನಲ್ಲಿ ಒಂದು ಮಾತು ಬರುತ್ತದೆ. ಒಬ್ಬ ವ್ಯಕ್ತಿ ಬಾಯಿ ತೆರೆದು ನಿಮಗೆ ಏನನ್ನು ಹೇಳುತ್ತಾರೆ. ಆ ಮಾತು ನೀವು ನಿರೀಕ್ಷಿಸಿರುವುದಲ್ಲ. ಆ ಮಾತು ನಿಮ್ಮ ಕನಸಿನ ಬಾಗಿಲನ್ನು ತೆರೆಯಬಹುದು. ಆ ಮಾತು ನಿಮ್ಮ ವೃತ್ತಿ, ನಿಮ್ಮ ಸಂಬಂಧ ಅಥವಾ ನಿಮ್ಮ ಆರ್ಥಿಕ ಭವಿಷ್ಯಕ್ಕೆ ಸಂಬಂಧಿಸಿದ ಮಾತಾಗಿರಬಹುದು. ಅದು ಚಿಕ್ಕ ಮಾತಾಗಿ ಕಾಣಿಸಬಹುದು. ಆದರೆ ಅದನ್ನು ಕಡೆಗಣಿಸಬೇಡಿ. ಆ ಮಾತಿನ ಹಿಂದೆ ದೊಡ್ಡ ಶಕ್ತಿ ಇದೆ. ಆ ಮಾತಿನ ಹಿಂದೆ ಗ್ರಹಗಳ ಆಶೀರ್ವಾದ ಇದೆ. ಕಿವಿ ತೆರೆದಿಡಿ, ಮನಸ್ಸು ತೆರೆದಿಡಿ. ಆ ಮಾತನ್ನು ಗ್ರಹಣ ಮಾಡಿ. 2ನೇ ಕಟ್ಟ. அடுத்த 7ರಿಂದ 10 ನಾಳೆಗಳ ಮಧ್ಯೆ ನಿಮ್ಮ ಬದುಕಿನಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳುವ ಕ್ಷಣ ಬರುತ್ತದೆ. ಅದು ದೊಡ್ಡ ನಿರ್ಧಾರ. 2 ಕಡೆ ಎಳೆಯುವ ಭಾವನೆ ಇರುತ್ತದೆ. ಒಂದು ಕಡೆ ಭಯ ಇರುತ್ತದೆ, ಮತ್ತೊಂದು ಕಡೆ ಧೈರ್ಯ ಇರುತ್ತದೆ. ಆ ಕ್ಷಣದಲ್ಲಿ ಭಯದ ಕಡೆ ಹೋಗಬೇಡಿ, ಧೈರ್ಯದ ಕಡೆ ಹೆಜ್ಜೆ ಇಡಿ. ಏಕೆಂದರೆ ರಾಹು 3ನೇ ಮನೆಯಲ್ಲಿ ಇದ್ದಾಗ ಧೈರ್ಯದ ನಿರ್ಧಾರ ಮಾತ್ರ ಫಲ ಕೊಡುತ್ತದೆ. ಭಯದ ನಿರ್ಧಾರ ಎಂದಿಗೂ ಬೆಳಕು ಕೊಡದು. ಈ ಒಂದು ನಿರ್ಧಾರ ನಿಮ್ಮ ಮುಂದಿನ ಅನೇಕ ವರ್ಷಗಳ ಬದುಕನ್ನು ನಿರ್ಧರಿಸುತ್ತದೆ. ಜಾಗ್ರತೆಯಿಂದ ಆದರೆ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ. 3ನೇ ಕಟ್ಟ. அடுத்த 10ರಿಂದ 14 ನಾಳೆಗಳ ನಡುವೆ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಹೋಗಬಹುದು ಅಥವಾ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸಬಹುದು. ಎರಡರಲ್ಲಿ ಯಾವುದಾದರೂ ಅಚ್ಚರಿ ಮಾಡಬೇಡಿ. ಏಕೆಂದರೆ ಗುರು 7ನೇ ಮನೆಯಲ್ಲಿ ಇದ್ದಾಗ ಸಂಬಂಧಗಳ ರೂಪ ಬದಲಾಗುತ್ತವೆ. ಕೆಲವು ಸಂಬಂಧ ಮುಗಿಯುತ್ತವೆ ಏಕೆಂದರೆ ಅವು ನಿಮ್ಮ ಭವಿಷ್ಯಕ್ಕೆ ಸರಿ ಹೊಂದುವುದಿಲ್ಲ. ಕೆಲವು ಸಂಬಂಧ ಶುರುವಾಗುತ್ತವೆ ಏಕೆಂದರೆ ಅವು ನಿಮ್ಮ ವಿಧಿ ಬರೆದ ಬಂಧ. ಇದನ್ನು ಹೃದಯದಲ್ಲಿ ಇಟ್ಟುಕೊಳ್ಳಿ. ಬಿಟ್ಕೊಳ್ಳುವ ಶಕ್ತಿ ಇರಲಿ, ಸ್ವಾಗತಿಸುವ ಪ್ರೀತಿ ಇರಲಿ. ಈಗ ಪರಿಹಾರ ಮತ್ತು ಶಕ್ತಿ ತುಂಬುವ ವಿಧಾನಗಳ ಬಗ್ಗೆ ಮಾತನಾಡೋಣ. ಧನು ರಾಶಿಯ ಗ್ರಹ ಸ್ಥಿತಿ ಸಂತುಲನ ಮಾಡಲು ಪ್ರತಿ ಗುರುವಾರ ಬಾಳೆ ಮರಕ್ಕೆ ನೀರು ಹಾಕಿ. ಗುರು ಗ್ರಹ ಪ್ರೀತಿ ಪಡುವ ಬಣ್ಣ ಹಳದಿ. ಗುರುವಾರ ಹಳದಿ ಬಣ್ಣ ಧರಿಸಿ. ಪ್ರತಿದಿನ ಬೆಳಿಗ್ಗೆ ಎದ್ದ ಮೇಲೆ 5 ನಿಮಿಷ ಧ್ಯಾನ ಮಾಡಿ. ಶನಿಯ ಶಾಂತಿಗಾಗಿ ಶನಿವಾರ ಕಪ್ಪು ಎಳ್ಳು ದೀಪಕ್ಕೆ ಹಾಕಿ. ಯಾರಾದರೂ ಬಡವರಿಗೆ ಊಟ ಕೊಡಿ. ಕಷ್ಟದಲ್ಲಿ ಇರುವ ಒಬ್ಬರಿಗೆ ಸಹಾಯ ಮಾಡಿ. ಅದೇ ಅತ್ಯುತ್ತಮ ಶನಿ ಪ್ರಸಾದ. ರಾಹು ಕೇತು ಶಾಂತಿಗಾಗಿ ಪ್ರತಿದಿನ ರಾತ್ರಿ ಮಲಗುವ ಮೊದಲು 5 ನಿಮಿಷ ಶಾಂತ ಮನಸ್ಸಿನಿಂದ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ಉಸಿರನ್ನು ಗಮನಿಸಿ. ದೇವರ ಹೆಸರು ಮನಸ್ಸಿನಲ್ಲೇ ನೆನೆಸಿ. ಅದು ನಿಮ್ಮ ಎಲ್ಲ ಗ್ರಹ ದೋಷ ಕಡಿಮೆ ಮಾಡುತ್ತದೆ. ಒಂದು ಮಾತು ಹೇಳಲೇಬೇಕು. ಈ ಕಟ್ಟದಲ್ಲಿ ಬೇರೆ ಯಾರ ಮಾತಿಗೂ ತಲೆ ಕೊಡಬೇಡಿ. ನಿಮ್ಮ ಬಗ್ಗೆ ಅನ್ಯರು ಹೇಳುವ ಮಾತುಗಳಿಗೆ ಮನಸ್ಸು ಕೊಡಬೇಡಿ. ನಿಮ್ಮ ಆತ್ಮದ ಧ್ವನಿ ಕೇಳಿ. ನಿಮ್ಮ ಒಳಗಿನ ಶಕ್ತಿ ನಂಬಿ. ಏಕೆಂದರೆ 100% ನಡೆಯಲಿರುವ ಒಂದು ಅದ್ಭುತ ಈ ಕಟ್ಟದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿದೆ. ಅದು ನಿಮ್ಮ ನಂಬಿಕೆಯನ್ನು ಆಧರಿಸಿ ಬರುತ್ತದೆ. ನಂಬಿದರೆ ಬರುತ್ತದೆ, ಸಂಶಯ ಪಟ್ಟರೆ ದೂರ ಉಳಿಯುತ್ತದೆ. ಆದ್ದರಿಂದ ನಂಬಿ. ನಿಮ್ಮನ್ನು ನೀವೇ ನಂಬಿ. ದೇವರನ್ನು ನಂಬಿ. ಗ್ರಹಗಳ ಶಕ್ತಿಯನ್ನು ನಂಬಿ. ಧನು ರಾಶಿಯ ಪ್ರಿಯ ಮನಸ್ಸುಗಳೇ, ನಿಮ್ಮ ಈ ಯಾತ್ರೆ ಸುಲಭ ಅಲ್ಲ ಎಂದು ನನಗೆ ಗೊತ್ತು. ನೀವು ಹೊರುತ್ತಿರುವ ಭಾರ ಗೊತ್ತು. ನೀವು ಕಾಯ್ದಿರುವ ಸಮಯ ಗೊತ್ತು. ನೀವು ನಕ್ಕು ತೋರಿಸಿದ ಮುಖದ ಹಿಂದೆ ಅಳುತ್ತಿರುವ ಮನಸ್ಸು ಗೊತ್ತು. ಆದರೆ ಇಂದು ಒಂದು ಮಾತು ಹೇಳುತ್ತೇನೆ. ಕತ್ತಲು ಶಾಶ್ವತ ಅಲ್ಲ. ಬೆಳಕು ಬರುತ್ತದೆ. ಚಳಿ ಮುಗಿಯುತ್ತದೆ. ಬೇಸಿಗೆ ಬರುತ್ತದೆ. ನಿಮ್ಮ ಜೀವನದಲ್ಲಿ ಈ ಹೊತ್ತು ಚಳಿಗಾಲ ಇರಬಹುದು. ಆದರೆ ನಿಮ್ಮ ಬೇಸಿಗೆ ಬಹಳ ಹತ್ತಿರ ಇದೆ. ನಿಮ್ಮ ಹೊಸ ಬೆಳಗು ಬಹಳ ಹತ್ತಿರ ಇದೆ. ಅದಕ್ಕಾಗಿ ತಾಳ್ಮೆ ಇರಲಿ. ಅದಕ್ಕಾಗಿ ನಡೆಯುತ್ತಲೇ ಇರಿ. ನಿಮ್ಮ ಕಷ್ಟ ನಿಮ್ಮ ಶಕ್ತಿ. ನಿಮ್ಮ ನೋವು ನಿಮ್ಮ ಪಾಠ. ನಿಮ್ಮ ಕಣ್ಣೀರು ನಿಮ್ಮ ಕಥೆಯ ಅತ್ಯಂತ ಶಕ್ತಿಯುತ ಅಧ್ಯಾಯ. ಆ ಅಧ್ಯಾಯ ಮುಗಿಯುತ್ತಿದೆ. ಹೊಸ ಅಧ್ಯಾಯ ಶುರುವಾಗುತ್ತಿದೆ. ಆ ಅಧ್ಯಾಯ ನೀವು ಮೊದಲು ಕಂಡರಿಯದ ಅಧ್ಯಾಯ. ಆ ಅಧ್ಯಾಯ ತುಂಬಾ ಸುಂದರ. ಆ ಅಧ್ಯಾಯ ತುಂಬಾ ಶ್ರೀಮಂತ. ಆ ಅಧ್ಯಾಯ ತುಂಬಾ ಪ್ರೀತಿಯಿಂದ ಕೂಡಿದೆ. ಅದಕ್ಕಾಗಿ ನಿಮ್ಮನ್ನು ನೀವೇ ತಯಾರು ಮಾಡಿಕೊಳ್ಳಿ. ನಿಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಿ. ನಿಮ್ಮ ಹೃದಯವನ್ನು ತೆರೆದಿಡಿ. ದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ. ಗ್ರಹಗಳ ಆಶೀರ್ವಾದ ನಿಮ್ಮ ದಾರಿ ಬೆಳಗಲಿ.
ನಿಮ್ಮ ಕನಸು ನಿಜ ಆಗಲಿ. ನಿಮ್ಮ ಪ್ರೀತಿ ಉಳಿಯಲಿ. ನಿಮ್ಮ ಆರೋಗ್ಯ ಚೆನ್ನಾಗಿರಲಿ. ನಿಮ್ಮ ಮನೆ ನಗೆಯಿಂದ ತುಂಬಲಿ. ನಿಮ್ಮ ಮನಸ್ಸು ಶಾಂತಿಯಿಂದ ತುಂಬಲಿ. ನಿಮ್ಮ ಜೀವನ ಅದ್ಭುತ ಆಗಲಿ. ಧನು ರಾಶಿಯ ಎಲ್ಲ ಮಹಾ ಆತ್ಮಗಳಿಗೆ ನನ್ನ ಪ್ರೀತಿ ತುಂಬಿದ ನಮಸ್ಕಾರ. ನಿಮ್ಮ ವಿಧಿ ಮಹಿಮಾನ್ವಿತ. ನಿಮ್ಮ ಭವಿಷ್ಯ ಶ್ರೇಷ್ಠ ಮತ್ತು ನಿಮ್ಮ ಹೃದಯ ಅದು ಸದಾ ಗೆಲ್ಲುತ್ತದೆ. ಸದಾ ಗೆಲ್ಲುತ್ತದೆ. ಇದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಒಂದು ಇನ್ನೂ ದೊಡ್ಡ ರಹಸ್ಯ ನಿಮ್ಮ ಮುಂದೆ ತೆರೆದಿಡಲಿದ್ದೇನೆ. ಅದು ನಿಮ್ಮ ಜೀವನದ ಅತ್ಯಂತ ಶಕ್ತಿಯುತ ಸತ್ಯ. ಅದಕ್ಕಾಗಿ ಕಾಯಿರಿ.